ओम श्री गुरुभ्यो नमः। स्वात्मारामं निजानंदं शोकमोह विवर्जितं स्मरामि मनसा नित्यं श्री वेंकटाचलदेशिकम् अरुणाकिरणज्वालैरञ्जिता सावकाश वितप्त चतुपटिक पुस्तका विकिहस्ता इतरवरकराढ्य उल्लकल्लार संस्थान निवसतो हृदय वाल्मीकिकुल्याणशीಲ ಬಾಲಾ ತ್ರಿಪುರ ಸುಂದರಿಯೇ ನಮಃ। ಸಮಸ್ತ ವೀಕ್ಷಕರುಗಳಿಗೆ ಅಶೋಕ್ ಶರ್ಮಾ ಗುರೂಜಿ ಮಾಡುವಂತ ನಮಸ್ಕಾರಗಳು। ಈ ದಿನ 2026 ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಇದು ಅಕ್ಯುರೇಟ್ ಆಗಿ ನಿಘಂಟಾಗಿ ನಾವು ಹೇಳಲಿಕ್ಕಾಗೋದಿಲ್ಲ। ನಿಮ್ಮ ನಿಮ್ಮ ಜಾತಕ, ನಿಮ್ಮ ಜಾತಕದಲ್ಲಿ ಭಾವ ಏನಿದೆ, ಭುಕ್ತಿ ಏನ್ ನಡೀತಾ ಇದೆ, ದಶ ಏನ್ ನಡೀತಾ ಇದೆ, ಅದ ಆಧಾರದಲ್ಲಿ ಫಲವನ್ನ ಕಂಡುಕೊಳ್ಳುವಂಥದ್ದು ಇರ್ತದೆ। ಇದು ನಾವು ಸಾಮಾನ್ಯವಾಗಿ ಹೇಳುವಂಥದ್ದು ಏನಿದೆ ಅದನ್ನ ಇಲ್ಲಿ ಹೇಳ್ತೇವೆ। ಸಾಮಾನ್ಯವಾಗಿ ತಗೊಳ್ಳಿ, ತುಂಬಾ ಸೀರಿಯಸ್ ಆಗಿ ತಗೋಬೇಡಿ, ಹೇಳುವಂತ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ। ಈಗ 2026 ಸೆಪ್ಟೆಂಬರ್ ತಿಂಗಳ ಸಿಂಹ ರಾಶಿ ಭವಿಷ್ಯ। ಎಲ್ಲ ಸಿಂಹ ರಾಶಿ ಸ್ನೇಹಿತರೆ ನಮಸ್ಕಾರ। ನೋಡಿ, ಸಿಂಹ ರಾಶಿ ಅಂದ್ಕೊಳ್ಳಿ ಎಲ್ಲರೂ ಎದುರು ನೋಡ್ತಾ ಇರ್ತೀರಲ್ವಾ, ಏನ್ ಹೇಳ್ತಾರೆ ಗುರುಗಳು ಹೊಸದು ಅಂತ। ನಿಮ್ಮ ರಾಶಿಗೆ ಹೊಸದಾಗಿ ಹೇಳಲಿಕ್ಕೆ ಏನೂ ಇಲ್ಲ, ಭಾಗ್ಯವೂ ಇದೆ, ಅದೃಷ್ಟವೂ ಇದೆ, ನೀವು ಎಷ್ಟರ ಮಟ್ಟಿಗೆ ರಿಸೀವ್ ಮಾಡ್ಕೋತೀರಿ ಅನ್ನೋದು ಇಂಪಾರ್ಟೆಂಟ್। ನೋಡಿ, ಜನ್ಮ ಕೇತು, ಸಪ್ತಮ ರಾಹು, ಅಷ್ಟಮ ಶನಿ, ಅಂದ್ರೆ ನಿಮ್ಮ ರಾಶಿಯಲ್ಲಿಯೇ ಕೇತು 7ನೇ ಮನೆಯಲ್ಲಿ, ರಾಹು 8ನೇ ಮನೆಯಲ್ಲಿ, ಶನಿ 12ನೇ ಮನೆಯಲ್ಲಿ, ಗುರು, ಇನ್ನೇನು ಹೇಳಿ, ಇಷ್ಟೂ ಇರುವಾಗ ರಾಹು ಕೇತು ಶನಿ ಎಲ್ಲರೂ ವಕ್ರವೇ, ಗುರು ಒಬ್ಬರು ಪರಮೋಚ್ಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ನಿಮಗೆ 12ನೇ ಮನೆ ಆದರೂ ಕೂಡ ಗುರು ಸೂರ್ಯ ಇಬ್ಬರು ಸ್ನೇಹ ವರ್ಗವಾಗಿರುವುದರಿಂದ ಸಿಂಹ ರಾಶಿಯವರಿಗೆ ಒಂದಿಷ್ಟು ಶುಭ ಫಲಗಳು, ಯಾವ್ದಾವ್ದು ಹಿಂದೆ ಮಾಡಿ ಬಿಟ್ಟಿರ್ತೀರಿ ಕೆಲಸ ಕಾರ್ಯಗಳು, ಅದರಿಂದ ಲಾಭ ಬರುವಂತದ್ದು, ನೀವು ಎಲ್ಲೋ ಯಾರಿಗೋ ಮಾಡಿರ್ತಕ್ಕಂಥ ಉಪಕಾರದ ಕೆಲಸದಿಂದ ಇವತ್ತು ನಿಮ್ಮನ್ನ ಅವರು ಹೊಗಳಿ ನಿಮಗೇನೋ ಒಂದಷ್ಟು ಸಹಾಯ ಮಾಡುವಂಥದ್ದು ಅದೆಲ್ಲವೂ ನಡೀತದೆ, ಆಯ್ತಾ। ದುಡ್ಡು ಕಾಸಿಗೆ ಕೊರತೆನೆ ಬರೋದಿಲ್ಲ, ನೀವು ಧರ್ಮವಾಗಿದ್ದರೆ, ನೀವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಭಕ್ತಿ ಇದ್ದರೆ, ನೀವು ಬೇರೆಯವರಿಗೆ ಮೋಸ ಮಾಡಲ್ಲ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಗ್ಯಾರಂಟಿ ಆಗಿದ್ರೆ ನಿಮಗೆ ದುಡ್ಡು ಕಾಸಿನ ಸಮಸ್ಯೆ ಬರೋದಿಲ್ಲ, ಫಸ್ಟ್ ಕ್ಲಾಸ್ ಆಗಿರುತ್ತೆ, ನಿಮ್ಮ ಹೆಂಡತಿಯ ಕಡೆಯಿಂದ ಸಪೋರ್ಟ್ ಆಗ್ತದೆ। ನೋಡಿ ಸಿಂಹ ರಾಶಿಯವರು, ನಾನು ಈಗಲೇ ಹೇಳ್ಬಿಡ್ತೀನಿ, ಬಹಳ ಕೋಪ ನಿಮಗೆ, ನೀವು ನೋಡ್ತಾನೆ ಇರ್ತೀರಾ, ಅಯ್ಯೋ ಯಾವಾಗ್ಲೂ ಹಿಂಗೆ ಕಷ್ಟಪಡದ ಗುರುಗಳೇ, ಏನ್ ಬದಲಾವಣೆನೇ ಆಗಲಿಲ್ಲ ಅಂತ ಬದಲಾವಣೆ ಬರ್ತದೆ। ಬದಲಾವಣೆಗೆ ನಾವು ಕೂಡ ಕೈ ಜೋಡಿಸ್ಬೇಕು, ಸುಮ್ಮನೆ ಅದು ಗ್ರಹ ಮುಂದೆ ಹೋಗಿ ಹಿಂದೆ ಬಂತು ಅಂದ್ರೆ ನಾವು ಆಗಲ್ಲ, ನಾವು ಒಂದಷ್ಟು ಬದಲಾವಣೆ ಮಾಡ್ಕೋಬೇಕು, ಈಗೋ ಬಿಡ್ಬೇಕು, ಏನೋ ಕೋಪ ಬಿಡ್ಬೇಕು, ಮನೆಯಲ್ಲಿ ಬಾಯಿಗೆ ಬಂದಾಗಿ ಇಮ್ಮಿಡಿಯೇಟ್ ಆಗಿ ವಿಷಯ ಕಂಪ್ಲೀಟ್ ಆಗಿರಲ್ಲ, ಮನೆಯಲ್ಲಿ ಹೆಂಗಸರು ಕಂಪ್ಲೀಟ್ ಮಾಡಿರಲ್ಲ ವಿಷಯ, ನಾಟಕಕ್ಕೆ ಉತ್ತರ ಬಂದಿರುತ್ತೆ ನಿಮ್ದು, ಹೇಗೆ ಹೀಗಾದ್ರೆ ಹೇಗೆ ಅಲ್ವಾ? ಹೌದು, ನೀವು ಸಿಂಹ ಗರ್ಜನೆ ಮಾಡುವಂಥದ್ದು, ಸಿಂಹ ಹುಲ್ ತಿನ್ನಲ್ಲ, ಅದು ಗೊತ್ತಿದೆ ನನಗೆ, ಬೇಟೆಯಾಡೇ ತಿನ್ನೋದು, ದುಡ್ದೇ ತಿಂತೀರಿ, ಸತ್ಯ ಧರ್ಮ ಕಾಪಾಡ್ತೀರಿ, ಆಯ್ತಾ, ಬೇರೆಯವ್ರ ಕಷ್ಟ ಅಂದ ತಕ್ಷಣ ನಂಬ್ಕೋತೀರಿ, ನಿಮ್ ಕೈಲಾಗಿದ್ ಮಾಡ್ತೀರಿ, ಆದ್ರೆ ನಿಮಗೆ ಮಾಡಲ್ಲ, ನಿಮ್ದು ಅದೇ ಪ್ರಶ್ನೆ ಅಲ್ಲ ಗುರುಗಳೇ, ನಾನು ಅಷ್ಟು ಸಹಾಯ ಮಾಡ್ತೀನಿ, ನನ್ಗೆ ಯಾರು ಆಗಲ್ವಲ್ಲ ಅಂತ। ಯಾರು ಆಗುವುದು ಬೇಡ, ನೀವ್ ಯಾಕೆ ಕೇಳಿ ಭಿಕ್ಷುಕರಾಗ್ತೀರಿ, ನೀವ್ ಯಾಕೆ ಕೇಳ್ತೀರಿ, ಯಾರೋ ಬಂದು ನಿಮಗೆ ಸಹಾಯ ಮಾಡ್ಬೇಕು ಅನ್ನುವಂತ ತುಚ್ಛ ಭಾವನೆ ನಿಮಗೆ ಯಾಕೆ? ನೀವು ನಂಬಿರುವಂತ ದೇವರ ಹತ್ತಿರ ಕೇಳಿ, ನನಗೆ ಸಹಾಯ ಮಾಡು, ನಿನ್ನನ್ನು ನಂಬಿದ್ದೇನೆ ಅಂತ ಹೇಳಿ, ನೀವು ಮಾಡಿರುವಂತ ಪುಣ್ಯದ ಕೆಲಸಕ್ಕೆ, ನಿಮ್ಮ ಸಹಾಯಕ್ಕೆ ಭಗವಂತ ನಿರಂತರವಾಗಿ ಫಲವನ್ನ ಕೊಡ್ತಾನೆ, ಮರಿಬೇಡಿ। ನೀವು ಯಾವತ್ತೂ ಸೋತಿದ್ದಿಲ್ಲ, ಹಿಂದೆ ಬಿದ್ದಿರ್ಬೋದು, ಭಯ ಆಗಿರ್ಬೋದು, ಒಂದಷ್ಟು ಜರ್ಜರಿತವಾಗಿರ್ಬೋದು, ಅಯ್ಯೋ ಹಿಂಗಾಗ್ಬಿಡ್ತಲ್ಲ ಅಂತ, ಆದ್ರೆ ಸೋತಿಲ್ಲ, ಸೋಲೋದಿಲ್ಲ। ಸಿಂಹ ಗರ್ಜನೆ ಮಾಡೋದ್ ಬಿಡಲ್ಲ, ಅದು ಸಾಯುವ ಮುನ್ನವೂ ಕೂಡ ಗರ್ಜನೆ ಮಾಡೇ ಸಾಯುದು। ಹಾಗಾಗಿ ಸಿಂಹ ರಾಶಿಯವರು ಗಾಬರಿ ಪಡುವಂಥದ್ದು ಬೇಡ। ಸ್ವಲ್ಪ ಪಿತ್ರಾರ್ಜಿತ ಆಸ್ತಿಯ ವ್ಯವಹಾರದಲ್ಲಿ ನಾನು ಪ್ರತಿ ಸಾರಿಯೂ ಹೇಳ್ತಾ ಇದ್ದೇನೆ, ಸಹನೆ ಇಟ್ಕೊಳ್ಳಿ, ಎಲ್ಲವೂ ಹರಿಯುವಂತ ಸಮಯ, ಆ ಭಗವಂತನ ಆಶೀರ್ವಾದ ನಿಮ್ಮನ್ನ ಎಲ್ಲ ವ್ಯವಹಾರದಿಂದ ಮುಕ್ತ ಮಾಡಿ ನಿಮ್ಮದೇ ನಿಮಗೆ ಅಂತ ಹೇಳಿ ಹೇಳುವಂತ ಸಮಯ, ಎಲ್ಲರೂ ನಿಮಗೆ ಕೈ ಜೋಡಿಸುವಂತ ಸಮಯ, ನಿಮ್ಮ ಅಣ್ಣ ತಮ್ಮಂದಿರು, ಸಹೋದರ ಸಹೋದರಿಯರು, ಏನಾದ್ರು ನಿಮ್ಮ ಅಕ್ಕ ತಂಗಿಯರ ಹತ್ರ ನೀವು ಮುನಿಸ್ಕೊಂಡಿದ್ರೆ, ಕೋಪ ಮಾಡ್ಕೊಂಡಿದ್ರೆ, ದಯಮಾಡಿ ಒಂದ್ಸರಿ ನೀವೇ ಮಾತಾಡಿಸಿ, ಮನಸ್ಸಿನಲ್ಲಿ ಇಟ್ಕೋಬೇಡಿ। ಯಾಕೆಂದ್ರೆ
ನಿಮಗೆ ಈಗ ಪರೀಕ್ಷೆಯ ಕಾಲ. ನಾನು ಹೇಳಿದ್ನಲ್ಲ, ಜನ್ಮದಲ್ಲಿ ಕೇತು, 7ರಲ್ಲಿ ರಾಹು, 8ರಲ್ಲಿ ಶನಿ, 12ರಲ್ಲಿ ಗುರು, ಯಾರು ಸಪೋರ್ಟ್ಗಿಲ್ಲ. ಆದರೆ ಗುರುಗಳು ಪರಮೋಚ್ಚ ಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿ ಕುಳಿತುಕೊಂಡಿದ್ದಾರೆ. ಮೋಸ ಮಾಡಲ್ಲ. ನೀವು ಮಾಡಿದಂತ ಪೂಜೆಯೋ, ನೀವು ಮಾಡಿದಂತ ಜಪವೋ, ನೀವು ದರ್ಶನ ಮಾಡಿದಂತ ಗುರು ಸನ್ನಿಧಾನವೋ ನಿಮಗೆ ಫಲವನ್ನ ಕೊಡ್ತದೆ. ನಿಮ್ಮನ್ನ ನಿಲ್ಲಿಸ್ತಾರೆ. ಒಂದಿಷ್ಟು ಕಾಲ ಕಷ್ಟ ಆಗ್ಬೋದು, ತುಂಬಾ ಕಷ್ಟಪಟ್ಟು ಜೀವನ ಮಾಡ್ಬೋದು. ಏನಪ್ಪಾ ಹೀಗೆ ಈ ತಿಂಗಳು ತೂಗ್ಸೋದ್ ಕಷ್ಟ ಆಯ್ತು. ಆದ್ರೆ ಒಂದು ಕಾಲಕ್ಕೆ ನಿಮ್ಮ ಕೈ ತುಂಬಿ ಬಂದಾಗ ಅವತ್ತು ಯಾರು ನಿಮ್ಮನ್ನ ತಡೆಯೋರಿರಲ್ಲ. ಅವತ್ತು ಸಂತೋಷಕ್ಕೆ ನೀವು ನಿಮ್ಮ ಹೆಂಡತಿ ಮಕ್ಕಳೇ ಸಾಕ್ಷಿ. ಅವರೇ ಚೆನ್ನಾಗಿರ್ತೀರಾ. ಆಯ್ತಾ? ಆದ್ರಿಂದ ಸಮಾಧಾನ ನೆಮ್ಮದಿಯಿಂದ ವ್ಯವಹಾರಗಳನ್ನ ಮಾಡಿ, ಕೋಪ ಮಾಡ್ಕೋಬೇಡಿ. ಈಗ ಯಾವ ರಂಗದಲ್ಲಿ ಹೇಗಿರ್ತಾರೆ ನೋಡೋಣ. ಚಿತ್ರರಂಗದಲ್ಲಿ ನಾಯಕರು ನೋಡಿ, ನಿಮಗೆ ಬಲ ಇರ್ತದೆ, ಪ್ರದರ್ಶನ ಮಾಡಕ್ಕಾಗಲ್ಲ ರೀ. ಈಗ ನೀವು ಬಿಟ್ರೆ ಹೊಡೆದಾಕ್ಬಿಡ್ತೀರ ಅವನ ಕೈಗೆ, ಬಟ್ ಮುಂದೆ ಹೋಗಕ್ಕಾಗಲ್ಲ. ಈಗ ಗುರು ಇಲ್ಲ. ಗುರು 12ನೇ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ ಕರ್ಕಾಟಕ ರಾಶಿಯಲ್ಲಿ. ನೀವು ಎಡಬಲ ಎಲ್ಲ ನೋಡ್ಬೇಕಾಗ್ತದೆ, ತುಂಬಾ ಯೋಚನೆ ಮಾಡ್ಬೇಕಾಗ್ತದೆ. ಬಲ ಪ್ರದರ್ಶನ ಬೇಡ, ಬುದ್ಧಿವಂತಿಕೆಯನ್ನು ಉಪಯೋಗಿಸಿ. ನಿಮಗೆ ಗೊತ್ತಿದೆ ಸಿಂಹ ಹೇಗೆ ಪಂಚಾಕಿ ಬೇಟೆ ಆಡುತ್ತೆ, ನೀವು ನೋಡಿದ್ದೀರಾ. ಅದೇ ತರ ಸಮಯವನ್ನ ಕಾಯಿರಿ. ಯಾರ ಮೇಲೆ ಮುಗಿ ಬೀಳ್ಬೇಡಿ. ಜೀವನ ಚೆನ್ನಾಗಿರುತ್ತೆ. ನೀವು ಎಲ್ಲಿದ್ರು ಶೈನೇ ರೀ, ಎಲ್ಲಿದ್ರು ಶೈನಿ. ಚಂದ್ರನ್ನ ಎಲ್ಲಿಟ್ರೆ ಹೊಳೆಯಲ್ಲ ಅವನು, ಹೇಳಿ. ಚಂದ್ರ ಎಲ್ಲೇ ಇದ್ರು ಹೊಳಿತಾನೆ. ಚಂದ್ರನಿಗೆ ವಿಶೇಷ ಸ್ಥಾನ ಬೇಕಾಗಿಲ್ಲ. ಹಾಗೆ ಸಿಂಹ ರಾಶಿಯವರು ಎಲ್ಲಿದ್ದರೂ ಸಿಂಹವೇ. ಅದಕ್ಕೆ ಅವರ ಗುಣವನ್ನ ಬದಲು ಮಾಡಕ್ಕೂ ಆಗೋದಿಲ್ಲ, ಅವ್ರನ್ನ ಚೇಂಜ್ ಮಾಡಕ್ಕೂ ಆಗೋದಿಲ್ಲ. ಅದು ಯಾವತ್ತಿದ್ರು ಸಿಂಹವೇ. ಹಂಗೆ ಇರ್ತೀರ. ರಾಜಕೀಯ ರಂಗದವರಿಗೆ ಆ ದುರ್ಗಾದೇವಿ ಆಶೀರ್ವಾದ ಇರಲಿ. ದುರ್ಗಾದೇವಿ ಆರಾಧನೆಯನ್ನು ಮಾಡ್ಕೊಳ್ಳಿ, ಚೆನ್ನಾಗಿರ್ತೀರ. ಸ್ವಲ್ಪ ಮಂಗಳವಾರ ಶನಿವಾರಗಳ ದಿನ ಕಟಿಂಗ್ ಮಾಡಿಸುವುದನ್ನ ಕಡಿಮೆ ಮಾಡಿ. ಮನೆಯಲ್ಲಿ ಶೇವ್ ಮಾಡುವಂತವರಿದ್ದರೆ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಮುಗಿಸ್ಕೊಂಡ್ಬಿಡಿ. 6 ಗಂಟೆ ನಂತರ ನಿಮ್ಮ ಮುಖಕ್ಕೆ ಬ್ಲೇಡ್ ಹಾಕುವಂಥದ್ದು ಬೇಡ. ಯಾಕೆಂತ ಹೇಳಿದ್ರೆ ಅಷ್ಟಮ ಶನಿ, 7ನೇ ಮನೆ ರಾಹು ಎಲ್ಲವೂ ಇರೋದ್ರಿಂದ ಬಹಳ ಬೇಗ ಚಿಕ್ಕ ಪುಟ್ಟ ವಿಷಯಗಳು ದೊಡ್ಡದಾಗತ್ತೆ, ಕಗ್ಗಂಟಾಗತ್ತೆ. ಬೇಡ, ಅದನ್ನ ಮಾಡ್ಕೋಬೇಡಿ. ಇನ್ನು ರೈತಾಪಿ ವರ್ಗದವರು ನೀವೆಲ್ಲ ಮಾಡ್ತಿರ್ರಿ. ನಿಮಗೆ ಏನ್ ಬೇಕಾದ್ರೂ ಬಂದ್ರೆ ಹೊತ್ಕೊಳ್ಳೋ ತಾಕತ್ತಿದೆ, ಹಿಡಿತೀರಾ, ಎಲ್ಲ ಮಾಡ್ತೀರಾ. ಆದ್ರೆ ನಿಮ್ಮ ಕೋಪ, ನಿಮ್ಮ ದುಡುಕುತನ, ತೀರ್ಮಾನ ತಗೊಂಡ್ಬಿಡ್ತೀರಾ. ರಾತ್ರಿ 12 ಗಂಟೆನೆ ತೀರ್ಮಾನ ತಗೋತೀರಾ. ಅಲ್ಲ, ಬೆಳಗಾಗುವವರೆಗೆ ಕಾಯಿರಿ. ರಾತ್ರಿ 12 ಗಂಟೆಗೆ ನಿರ್ಧಾರ ಮಾಡಬೇಡಿ. ಅದು ಮಧ್ಯರಾತ್ರಿ. ಆಯ್ತಾ? ಯಾವುದೇ ವ್ಯವಹಾರ ಇರ್ಬೋದು, ನಿಮ್ಮ ಬೆಳೆ ಮಾರೋದು ಇರ್ಬೋದು, ಬೆಳೆ ಮಾಡೋದು ಇರ್ಬೋದು. ಆಯ್ತಾ? ಯಾವುದೇ ನೀವು ಯಾರಿಗೆ ಏನೇ ಹೇಳುವುದಿದ್ರು ಬೆಳಗ್ಗೆ ಹೇಳ್ತೇನೆ ಅಂತ ಹೇಳಿ. ಆಯ್ತಾ? ಅದನ್ನ ಅಷ್ಟಕ್ಕೆ ನಿಲ್ಲಿಸ್ಬೇಡಿ. ಅರ್ಥ ಆಯ್ತಾ? ಅಲ್ಲೇ ಮುಗಿಸಿ ವ್ಯವಹಾರನ. ಆಗೋಯ್ತು ಅಂತ ಅನ್ಸೋದ್ ಬೇಡ. ಸಾಧಾರಣ ಮಟ್ಟಕ್ಕೆ ಏನು ಭೂಮಿ ತಾಯಿಯನ್ನು ನಂಬಿದವರಿಗೆ ತಾಯಿ ಮೋಸ ಮಾಡಲ್ಲ. ಗುರು ಶನಿಯ ಭಾಗ ಸ್ವಲ್ಪ ಪರೀಕ್ಷೆ ಕಾಲವಾದರೂ ಕೂಡ ನಿಮಗೆ ಬುಧ ಶುಕ್ರ ನಿಮ್ಮನ್ನ ಅನುಗ್ರಹ ಮಾಡ್ತಾರೆ. ಆಯ್ತಾ? ದುಡ್ಡು ಕಾಸಿನ ವ್ಯವಹಾರಗಳು ಎಲ್ಲೋ ಯಾವುದೋ ಮುಖಾಂತರವಾಗಿ ನಿಮಗೆ ತಲುಪುತ್ತೆ. ಒಂದಷ್ಟು ವ್ಯವಹಾರಗಳು ಚೆನ್ನಾಗಿ ನಡೆಯುತ್ತೆ. ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ಹಳೆಯ ಸೊಂಟ ನೋವು, ಕತ್ತು ನೋವು, ಮಂಡಿ ನೋವು ಇರ್ತಕ್ಕಂಥವರು, ಸ್ವಲ್ಪ ಚಳಿಗಾಲ ಬರ್ತಾ ಇದೆ, ನೋವು ಉಲ್ಬಣವಾಗುವಂತ ಸ್ಥಿತಿ, ಅಂದ್ರೆ ಇನ್ನೂ ಹೆಚ್ಚಾಗುವಂತ ಸ್ಥಿತಿ. ಸ್ವಲ್ಪ ಹುಷಾರಾಗಿ ಚಳಿಯಿಂದ ಕಾಪಾಡಿಕೊಳ್ಳಿ. ಒಳ್ಳೆಯ ನೋವಿನ ಎಣ್ಣೆಯನ್ನು ತೆಗೆದುಕೊಂಡು ಹುಷಾರ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿ. ತೊಂದರೆ ಮಾಡ್ಕೋಬೇಡಿ. ಸ್ವಲ್ಪ ವಯಸ್ಸಾದಂಥವರು ಕೋಪ ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದ್ರೆ ಕೋಪದಿಂದ ಏನನ್ನೂ ಸಾಧಿಸಕ್ಕಾಗೋದಿಲ್ಲ. ಕೋಪವೆಂಬುದು ಅನರ್ಥ ಸಾಧನ ಅಂತ ಹೇಳ್ತಾರೆ. ಅದೊಂದು ಅನರ್ಥ ಸಾಧನ. ಏನು ಆಗಲ್ಲ. ಸಮಾಧಾನ, ವಿವೇಚನೆ ಇದ್ರೆ ಖಂಡಿತವಾಗಿ ಎಲ್ಲವೂ ನಡೀತದೆ. ಸಿಂಹರಾಶಿಯವರೇ, ನಿಮಗೆ ರೈತಾಪಿ ವರ್ಗದವರಿಗೆ ಒಳ್ಳೆಯದಾಗಲಿ. ಇನ್ನು ನಮ್ಮ ಚಿತ್ರರಂಗದ ಸ್ನೇಹಿತರೇ, ನಿಮಗೆ ಏನಂತ ಹೇಳೋದು, ನೀವು ಮಾಡೋದೇ ನಟನೆ ಅಂತದಕ್ಕೆ ನಿಜವಾಗ್ಲೂ ನೀವೇ ಹಂಗಾಗ್ಬಿಟ್ಟಿರ್ತೀರ.
ಸಿಂಹರಾಶಿಯಲ್ಲಿಯೇ ಕೇತು, 7ನೇ ಮನೆಯಲ್ಲಿ ರಾಹು. ಹೆಂಡತಿ ಏನಿಲ್ಲ, ಕಾಫಿ ಯಾಕೆ ಇಷ್ಟು ತಣ್ಣಗಿತ್ತು ಅಂದ್ರೆ ಮನೆಯಲ್ಲಿ ಒಂದು ಪರ್ವ ನಡೀತದೆ. ನಿಮ್ಗೆ ಇನ್ನೇನು ಬೇರೆ ಆಕ್ಟಿಂಗ್ ಬೇಕಾಗಿಲ್ಲ, ಅದನ್ನ ನೋಡ್ಕೊಂಡೋಗೆ ನೀವು ಆಕ್ಟಿಂಗ್ ಮಾಡ್ಬಿಡ್ಬೋದು. ಏನು ಅಷ್ಟಮ ಶನಿ, ಬಹಳ ಬೇಗ ನಷ್ಟ ಆಗ್ತದೆ. ನಷ್ಟ ಅನ್ಕೂಡ್ಲೆ ಹಣ ಅನ್ಕೋಬೇಡಿ. ಸ್ನೇಹ ನಷ್ಟ ಆದ್ರು, ಏನೋ ಸಂಬಂಧಗಳು ನಷ್ಟ ಆದ್ರು, ನಾವು ಹೋಗುವಂತ ಜಾಗದಲ್ಲಿ ಏನೋ ಸಮಸ್ಯೆ ಆಗಿ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಎಲ್ಲವೂ ನಷ್ಟವೇ. ಹಾಗಾಗಿ ಸ್ವಲ್ಪ ಸಮಾಧಾನದಿಂದ 5-10 ನಿಮಿಷ ಒಂದ್ ಕಡೆ ಕೂತ್ಕೊಂಡು ಮಾತನಾಡಿ ನಿಮ್ಮ ಸಮಸ್ಯೆಯನ್ನ ನೀವೇ ಹರಿಸಿಕೊಂಡು ಮುಂದೆ ಹೋಗಿ. ದುಡುಕಬೇಡಿ, ಯಾರನ್ನು ಸಜೆಷನ್ ಕೇಳಬೇಡಿ. ಈಗ ಯಾರನ್ನ ಸಜೆಷನ್ ಕೇಳಿದ್ರು ನಿಮಗೆ ರಾಂಗ್ ಆಗೇ ಕೊಡ್ತಾರೆ. ಯಾಕಂದ್ರೆ ಅಷ್ಟಮ ಶನಿ, ಜನ್ಮದಲ್ಲಿ ಕೇತು, ಆಯ್ತಾ. ಹಾಗಾಗಿ ಗುರುವಿನ ಜೊತೆ ಕುಜನು ಇರುವುದರಿಂದ ನಿಮಗೆ ಯಾವಾಗಲೂ ರಕ್ತ ಕುದೀತಾ ಇರುತ್ತೆ. ನೀವು ಸ್ಟಡಿ ಆಗಿರ್ತೀರಾ, ಏನಾದ್ರೂ ಆಗೋಗ್ಲಿ ಅಂತ. ಬಟ್ ಆ ತೀರ್ಮಾನಗಳನ್ನು ತಗೋಬೇಡಿ. ಆರೋಗ್ಯವನ್ನು ನೋಡ್ಕೊಳ್ಳಿ, ಸಮಯಕ್ಕೆ ಸರಿಯಾಗಿ ತಿನ್ನಿ. ಬಹಳ ಗ್ಯಾಸ್ಟ್ರಿಕ್ ಸಮಸ್ಯೆ ಉಲ್ಬಣ ಆಗ್ತದೆ. ಅಸಿಡಿಟಿ ಇರ್ತಕ್ಕಂಥವರು ಯೋಚನೆ ಮಾಡಿ, ಸಮಯ ಸಂದರ್ಭ ನೋಡಿ ಫುಡ್ ತಗೊಳ್ಳಿ. ಚಿತ್ರರಂಗದ ಎಲ್ಲ ಸ್ನೇಹಿತರಿಗೆ ಶುಭವಾಗಲಿ. ನಿಮ್ಮ ಜೀವನ ನಿರಂತರವಾಗಿ ನಗುನಗುತ್ತಾ ಇರಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗೆ ವಿದ್ಯಾರ್ಥಿ ಮಿತ್ರರು, ಓದುವಂತವರಿಗೆ ನಾನು ಹೇಗಿದ್ರು ಓದ್ತೀನಿ ಅಂತ ಹೇಳಿ ಧೈರ್ಯ ಮಾಡಿಕೊಳ್ತಕ್ಕಂಥವರಿಗೆ ಗುರುಗಳು ಅನುಗ್ರಹವನ್ನು ಮಾಡ್ತಾರೆ. ಸೋಮಾರಿತನ ತೋರಿಸುವಂತವರಿಗೆ ಚೆನ್ನಾಗಿ ನಿದ್ದೆ ಮಾಡ್ಲಿಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ. ಆಯ್ತಾ. ಎಷ್ಟೊತ್ತಾದ್ರೂ ಮಲಗು, ರಾತ್ರಿ 2 ಗಂಟೆ ಆದ್ರೂ ನಿದ್ರೆ ಇಲ್ಲ, ಮೊಬೈಲ್ ಜೊತೆಯಲ್ಲಿ ಜೀವನ ಒಳ್ಳೇದಲ್ಲ. ನಾಳೆ ಇದೇ ಒಂದು ಕಾಯಿಲೆಗೆ ಕಾರಣ ಆಗ್ತದೆ. ಜೋಪಾನ. ಸಿಂಹರಾಶಿಯವರು ನೀವು ಸಮಯಕ್ಕೆ ಸರಿಯಾಗಿ ನಿದ್ರೆಯನ್ನು ಮಾಡೋದಿಲ್ಲ, ಊಟವನ್ನು ಮಾಡೋದಿಲ್ಲ. ಅದರಲ್ಲೂ ವಿದ್ಯಾರ್ಥಿಗಳು ನೀವು ಮೊಬೈಲ್ ಜೊತೆಗೆ ಇರ್ತೀರಾ, ಕಡಿಮೆ ಮಾಡಿ ಸ್ವಲ್ಪ. ನಾಳೆ ಕಣ್ಣಿನ ಸಮಸ್ಯೆ ಶುರುವಾದಾಗ ತಲೆನೋವಿಗೆ ತಿರುಗಿ 108 ಸಮಸ್ಯೆಗಳು ಕಣ್ಮುಂದೆ ಬರ್ಬೋದು. ಬೇಡ. ಯಾಕೆಂದ್ರೆ ಅದನ್ನೇ ಹೇಳ್ತಾ ಇದೀನಿ ಮತ್ತೆ ಮತ್ತೆ. 4 ಗ್ರಹಗಳು ಯಾರೂ ನಿಮ್ಗೆ ಸಹಕಾರ ಕೊಡ್ತಾ ಇಲ್ಲ. ಕೇತು ಇಲ್ಲ, ರಾಹು ಇಲ್ಲ, ಶನಿ, ಗುರು ಯಾರು ಇಲ್ಲ ರೀ. ಹೇಗ್ರಿ ಜೀವನ? ಹಾಗಾಗಿ ವಿದ್ಯಾರ್ಥಿಗಳು ಸಮಾಧಾನಕರವಾಗಿ ಕೂತ್ಕೊಂಡು ಕೊನೆ ಪಕ್ಷ 4 ಗಂಟೆ ಓದೋದನ್ನ 2 ಗಂಟೆ ಆದ್ರೂ ಓದಿ. ಏನೋ ಸ್ವಲ್ಪ ಮನಸ್ಸಮಾಧಾನವಾಗಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಳ್ಳಿ. ದೊಂಬಿಯಲ್ಲಿ ಕೂತ್ಕೊಂಡು ಮೊಬೈಲ್ ಜೊತೆಯಲ್ಲಿ ಓದ್ಬೇಡಿ. ಆಯ್ತಾ. ತಂದೆ ತಾಯಿಯರ ಕಷ್ಟ ತುಂಬಾ ಇರ್ತದೆ, ಅವರ ನೋವಿಗೆ ಸ್ಪಂದಿಸಿ. ಇಂಥದ್ದೇ ಬೇಕು ಅಂತ ಹಠ ಮಾಡ್ಬೇಡಿ. ತುಂಬಾ ಕಷ್ಟ ಪಡ್ತಾ ಇರ್ತಾರೆ, ಬರುವ ಸಂಬಳದಲ್ಲಿ ತೂಗಿಸ್ತಾರೆ. ನಿಮ್ ಕೈಲಿ ಹೇಳಲ್ಲ ರೀ ಕಷ್ಟನಾ, ನಿಮ್ ಕೈಲಿ ಹೇಳ್ಕೊಳಲ್ಲ ರೀ. ಯಾವ ತಂದೆ ತಾಯಿನೂ ಹಾಕೊಳ್ಳೋ ಚಪ್ಪಲಿ ಇಲ್ಲ ಅಂತ ಅಪ್ಪ ಹೇಳಲ್ಲ ರೀ. ಹರವಾಗಿರೋ ಬರೀನ್ ಹಾಕ್ತಾನೆ, ನಿಮ್ಗೆ ಹೇಳ್ತಾನೆ ಅಂದ್ರೆ ಯಾವತ್ತಾದ್ರೂ ನನ್ನ ಮಗ ಒಳ್ಳೆ ಬಟ್ಟೆಯನ್ನು ಹಾಕ್ಬೇಕು ಅಂತ ಹೇಳಿ ನಿಮ್ಗೆ ಸ್ಟ್ಯಾಂಡರ್ಡ್ ಬಟ್ಟೆಯನ್ನು ಕೊಡಿಸ್ತಾರೆ. ಅದಕ್ಕೆ ಹೇಳಿದ್ದು ನಾನು ಪ್ರತಿ ಸಾರಿ ಹೇಳ್ತಾನೆ, ಅಪ್ಪ ಆಕಾಶ, ಏನೋ ಅಮ್ಮ ಭೂಮಿ ಬಿಡಿ, ಅಮ್ಮನ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅಪ್ಪ ಆಕಾಶ ರೀ, ನೋಡಕ್ಕೆ ವಿಶಾಲವಾಗಿ ಯಾವಾಗ್ಲೂ ದೊಡ್ಡದಾಗಿ ಕಾಣುತ್ತೆ. ಬಟ್ ಅಪ್ಪನ ಮೇಲೆ ಇರುವಂತ ಭಾರಗಳೆಷ್ಟು, ಅಪ್ಪ ತಿನ್ನುವಂತ ನೋವೆಷ್ಟು ಅಂದ್ರೆ ಅದು ನೀವು ಅಪ್ಪನಾದಾಗ ಮಾತ್ರ ಗೊತ್ತಾಗತಕ್ಕಂಥದ್ದು. ಬೇರೆ ಸಮಯದಲ್ಲಿ ಗೊತ್ತಾಗಲ್ಲ. ಅಪ್ಪನ ಸ್ಥಾನದ ಬೆಲೆ ಗೊತ್ತಾಗಬೇಕಾದ್ರೆ ಅಪ್ಪನ ಸ್ಥಾನವನ್ನ ಅಲಂಕರಿಸಬೇಕು, ಅಪ್ಪನಾಗಬೇಕು. ಅವತ್ತು ಗೊತ್ತಾಗ್ತದೆ ಅಪ್ಪ ಅಂದ್ರೆ ಏನು ಅಂತ. ಆಯ್ತಾ. ಹಾಗಾಗಿ ಅಪ್ಪ ಕೊಡಿಸೋ ಪ್ರತಿ ವಸ್ತುವಲ್ಲಿ ಬೆಲೆ ಇರ್ತದೆ ರೀ. ಅವನು ಬೆವರು ಸುರಿಸಿ ತಂದಿರ್ತಾನ್ರಿ. ಕಳ್ತನ ಮಾಡಲ್ಲ ರೀ ಯಾವಪ್ಪನು. ಅವನ ಮಕ್ಕಳನ್ನ ಸಾಕೋದಕ್ಕೋಸ್ಕರ ಮಾನ ಮರ್ಯಾದೆ ಅಡೆ ಇಟ್ಟು ಬರ್ತಾನೆ. ಯಾವ ಮಕ್ಕಳು ಹೊಟ್ಟೆ ಉರಿಸ್ಬೇಡಿ, ನೋವು ಮಾಡಬೇಡಿ ತಂದೆ ತಾಯಿಗಳಿಗೆ. ನಮ್ಮ ಯೋಗ್ಯತೆಗನುಸಾರವಾಗಿ ನಾವು ಜೀವನ ಮಾಡಬೇಕು. ನೀವು ಯಾರೋ 3 ಲಕ್ಷದ ಗಾಡಿ ತಗೊಂಡ್ಬಂದ್ರು ಅಂತ ಹೇಳಿ ನಾಳೆ ಮನೇಲಿ ಹೋಗಿ ಜಗಳ ಮಾಡಿ ಅವ್ರ ಕೆಲ ಸಾಲ ಮಾಡಿಸಿ ನೀವು 3 ಲಕ್ಷ ಗಾಡಿ ತಗೊಂಡ್ಬಂದ್ರೆ EMI ಕಟ್ಬೇಕಲ್ವೇನ್ರಿ? ಒಂದ್ EMI ನಿಂತರ ಮನೆ ಹತ್ರ ಬರ್ತಾರ್ರಿ, ತುಚ್ಛವಾಗಿ ಮಾತಾಡ್ತಾರೆ. ಈಗ ಟಿವಿಯಲ್ಲಿ ದಿನ ನೋಡ್ತಾ ಇರ್ತೀರಿ ನೀವು, ಬೀಗ ಹಾಕ್ತಾರ್ರಿ ಮನೆಗೆ. ಬೇಡ, ಆ ಪರಿಸ್ಥಿತಿಯನ್ನ ಮಾಡಬೇಡಿ. ತಂದೆ ತಾಯಿಗಳೇ ಬೆಲೆ ಕೊಡಿ. ಎಲ್ಲ ವಿದ್ಯಾರ್ಥಿಗಳೇ ತಪ್ಪಾಗಿ ತಿಳಿಬೇಡಿ, ನಿಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ. ಪರೀಕ್ಷೆಯ ಕಾಲ. ಈ ಕಾಲದಲ್ಲಿ ನೀವು ಎಷ್ಟು ಬಗ್ಗುತ್ತೀರಿ, ಎಷ್ಟು ತಗ್ಗುತ್ತೀರಿ, ಎಷ್ಟು ಜೀವನ ಚೆನ್ನಾಗಿರ್ತೀವಿ. ಇವಾಗ ಏನಾದ್ರು ದಾರಿ ಬಿಟ್ಟು ಹೋದ್ರೆ ನಿಮ್ಮನ್ನ ಸರಿ ಮಾಡ್ಲಿಕ್ಕೆ ಯಾರು ಬರಲ್ಲ. ದಯಮಾಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಆಯ್ತಾ. ಇರುವಂತ ಸ್ಥಿತಿಯಲ್ಲಿ ಹೊಂದಿಕೊಂಡು ಎಷ್ಟು ಬಂತೋ ಅಷ್ಟರಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚುವಂತ ಅಭ್ಯಾಸವನ್ನ ಇಟ್ಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ.
ನಿಮ್ಮ ವಿದ್ಯಾಭ್ಯಾಸ ಅನುಗ್ರಹವಾಗಲಿ. ಲಕ್ಷ್ಮೀ ಹಯಗ್ರೀವರ ದರ್ಶನವನ್ನ ಮಾಡಿಕೊಳ್ಳಿ. ಗೊತ್ತಿರುವಂತಹ ದೇವಸ್ಥಾನಗಳಲ್ಲಿ ಆ ಸ್ವಾಮಿ ವಿದ್ಯಾಕಾರಕ ನಿಮ್ಮನ್ನ ಜ್ಞಾನಕಾರಕ ವಿದ್ಯಾವಂತರನ್ನಾಗಿ ಮಾಡಿ ಜ್ಞಾನವಂತರನ್ನಾಗಿ ಮಾಡಲಿ. ಮುಂದಿನ ನಿಮ್ಮ ಎಲ್ಲಾ ರಿಸಲ್ಟ್ ಕೂಡ ಉತ್ತಮವಾಗಿ ಬರಲಿ ಅಂತ ಹೇಳಿ ನಾನು ವಾಗ್ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.